ನಮಸ್ಕಾರ ಸ್ನೇಹಿತರೆ, ನಯಾಸ್ ಫಾರ್ಮಿಂಗ್ ಗೈಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪಂಜಾಬಲ್ಲಿದ್ದೀವಿ. ಪಂಜಾಬಿಂದ ಹಸುಗಳು ಕಳಿಸುವಂಥ ವ್ಯವಸ್ಥೆ ನಾವು ಶುರು ಮಾಡಿದ್ವಿ. ಹಸುಗಳು ಒಳ್ಳೆ ಕ್ವಾಲಿಟಿ ಹಸುಗಳು ಕರ್ನಾಟಕಕ್ಕೆ ಎಲ್ಲ ಭಾಗದಲ್ಲೂ ತಲುಪ್ತಾ ಇದೆ. ಒಳ್ಳೆ ಹಸುಗಳು, ಒಳ್ಳೆ ಕ್ವಾಲಿಟಿ ಹಸುಗಳು ಎಲ್ಲರಿಗೂ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ. ಒಳ್ಳೆ ಹಸುಗಳು ಆಯ್ಕೆ ಮಾಡಿದ್ವಿ. ಒಳ್ಳೆ ಹಸುಗಳನ್ನು ತೊಗೊಳ್ಳಿ. ನಿಮ್ಮ ಡೈರಿ ಫಾರ್ಮ್ ಒಳ್ಳೆ ರೀತಿಯಿಂದ ನಡೀಲಿ ಅನ್ನೋದು ಆಶಯ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಒಳ್ಳೆ ಹಸು, ಒಳ್ಳೆ ತಳಿಗಳು ಆಯ್ಕೆ ಮಾಡುವಾಗ ಮೊದಲನೇದಾಗಿ ನೀವೇನಾಗುತ್ತೆ, ನಮ್ಮಲ್ಲಿ ಹಸು ತೊಗೊಂಡ್ರೆ ಪ್ರಯೋಜನ ಹೇಳ್ತೀನಿ. ಒಳ್ಳೆ ಹಸುಗಳನ್ನ ಆಯ್ಕೆ ನಾವು ಆಲ್ಮೋಸ್ಟ್ ಮಾಡಿರ್ತೀವಿ, ಅದ್ರ ಜೊತೆಗೆ ನೀವು ಆಯ್ಕೆ ಮಾಡ್ತೀರಾ. ಸೊ ಹಾಗಾಗಿ ಡಬಲ್ ವೆರಿಫಿಕೇಷನ್ ಆದಂಗೆ ಆಗುತ್ತೆ. ಹಸುಗಳಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಇರುವಂಥ ಹಸುಗಳು ಯಾವುದೂ ತೊಗೊಳ್ಳಲ್ಲ. ತೊಟ್ಟಿಯಿಂದ ಹಿಡಿದು ಎಲ್ಲ ರೀತಿಯಿಂದನೂ ಹಸುಗಳನ್ನು ಪರಿಶೀಲಿಸಿ ಅದ್ರ ಬಗ್ಗೆ ಸೂಕ್ತ ಅದ್ರ ಮಾಹಿತಿ ತೊಗೊಂಡು ಹಸುಗಳ ಬ್ರೀಡು, ಬ್ಲಡ್ ಲೈನು ಮತ್ತು ಹಸುಗಳ ಚಲನವಲನ ಎಲ್ಲದ್ರ ಬಗ್ಗೆಯೂ ಕಾನ್ಸಂಟ್ರೇಷನ್ ತೊಗೊಂಡು ನಾವು ಹಸುಗಳನ್ನು ಪರ್ಚೇಸ್ ಮಾಡಿದ್ದೀವಿ. ಸ್ನೇಹಿತರೆ, ಇವತ್ತು ಏನಂತ ಹೇಳಿದ್ರೆ, ನಾವು ಕಳಿಸಿರುವಂಥ 27 ಹಸುಗಳು ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದ್ದಾವೆ. ಈಗ ಮತ್ತೆ ಇವತ್ತು ಇನ್ನೂ 2 ಲೋಡು ಬುಕ್ ಮಾಡಿದ್ದೀವಿ. ನೀವು ಎಲ್ಲಿದ್ದೀರಾ ನಿಮ್ಮ ಪ್ಲೇಸಿಗೆ ಹಸುಗಳನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ಹಸುಗಳನ್ನು ನೋಡ್ಕೊಳ್ಳೋವಂಥ ಕೇರ್ ಇರುತ್ತೆ. ನಮ್ಮ ಸ್ಟಾಪ್ಗಳಲ್ಲಿ ನೋಡ್ಕೊಳ್ಳೋವಂಥ ವ್ಯವಸ್ಥೆ ಇರುತ್ತೆ. ಯಾವುದೇ ಕಾರಣಕ್ಕೂ ನಿಶ್ಚಿಂತೆಯಿಂದ ಇರ್ರಿ, ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಹಸುಗಳು ಬೇಕಾದರೂ ಅಡ್ವಾನ್ಸ್ ಬುಕ್ ಮಾಡಬೇಕಾಗತ್ತೆ. ಅಡ್ವಾನ್ಸ್ ಬುಕ್ ಮಾಡೋದು ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೇಳಿದ ಹಸುಗಳು ಆಯ್ಕೆ ನಾವೇ ಮಾಡ್ತೀವಿ, ಲೈವಲ್ಲಿ ನೋಡ್ತೀವಿ. ನೀವು ಯಾವ ಹಸುನ ಆಯ್ಕೆ ಮಾಡ್ತೀರೋ ಆ ಹಸುವನ್ನೇ ನಿಮಗೆ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿಯಾದ ಹಸು ನೋಡಿ ನಿಮಗೋಸ್ಕರ ಪಂಜಾಬಲ್ಲಿ ಉಳಿದಿದ್ದೀವಿ. ನೀವು ಹೇಳಿದ ಹಸು, ನೀವು ಹೇಳಿದಂಥ ಹಾಲು, ನೀವು ಹೇಳಿದಂಥ ಲೆಕ್ಟೇಷನ್ನು, ನೀವು ಹೇಳಿದಂಥ ಎಲ್ಲ ರೀತಿಯಾದ ನಿಮ್ಗೆ ಬೇಕಾಗಿರೋಂಥ ಹಸುಗಳು ನಾವು ಇಲ್ಲಿಂದನೇ ನಿಮಗೆ ಕಳಿಸ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ. 1 ಹಸು 2 ಹಸು ತೊಗೊಂಡೋಗಲ್ಲ ಸ್ನೇಹಿತರೆ. ಹಾಗಾಗಿ ನಮ್ಮಲ್ಲಿ ಏನಾಗುತ್ತದೆ, 10, 12 ಜನ, 15 ಜನ ಎಲ್ಲ ಸೇರಿಕೊಂಡು ಅವರಿಗೆ ಒಂದೊಂದೇ ಹಸುಗಳನ್ನ ಅಲ್ಲಿ ಕರ್ನಾಟಕಕ್ಕೆ ತಲುಪಿಸುವಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ. ನಮ್ಮ ಈ ಕೆಲಸ ಇದೆಯಲ್ಲ, ಇವತ್ತು ನಾವು ಹೇಳ್ತೀವಿ, ಬಹಳ ಚಳಿಯಲ್ಲಿದೆ. ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬೇಕು. ನಿಮಗೆ ಒಳ್ಳೆ ಹಸು ಬೇಕು ಅಂದಾಗ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋವಂಥ ಹಸುಗಳು, ನೀವು ಆಯ್ಕೆ ಮಾಡುವಂಥ ಹಸುಗಳು ನಿಮಗೆ ಎಲ್ಲ ರೀತಿಯಿಂದ ಪರೀಕ್ಷೆ ಒಳಪಟ್ಟಿರುತ್ತೆ. ಯಾವುದೇ ಥರ ಆತಂಕ ಪಡೋ ಅವಶ್ಯಕತೆ ಇರಲ್ಲ. ಒಳ್ಳೆಯ ಹಸುಗಳು, ನಾವು ದುಡ್ಡು ಹಾಕೋದು ನಿಜ ಅಂದಮೇಲೆ ಒಳ್ಳೆಯ ಹಸುಗಳ ಕಡೆ ಹಾಕೋಣ. ನಮ್ಮ ಇನ್ವೆಸ್ಟ್ಮೆಂಟು, ನಾವು ಹಾಕಿರುವಂಥ ದುಡ್ಡಿಗೆ ಸರಿಯಾದ ರೀತಿ ಬೆಲೆ ಸಿಗಬೇಕು ಅಂದಾಗ ನಾವು ಆಯ್ಕೆ ಮಾಡುವಂಥ ಹಸುಗಳು ನಮಗೆ ನೋಡಿ. ಇವತ್ತು ಒಂದು ಹಸು ಇಲ್ಲಿಂದ ಒಂದು ಹಸು ತೊಗೊಂಡೋಗಿ ನೀವು ಕನಿಷ್ಠ ಪಕ್ಷ 1 ರಿಂದ 2 ಹಸು ತೊಗೊಂಡೋಗ್ತಿರಲ್ಲ, ಆ ಒಂದು ಹಸುವೇ ಮಿನಿಮಮ್ ಇಲ್ಲ ಅಂದರೂ ನಿಮಗೆ ಪ್ರತಿ ತಿಂಗಳು 18 ರಿಂದ 20 ಸಾವಿರ ದುಡ್ಡು ಕೊಡುತ್ತೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾಕಂದರೆ ನೀವು ಆಯ್ಕೆ ಮಾಡ್ಕೊಂಡಿರೋ ಹಸುಗಳು ಚೆನ್ನಾಗಿದ್ದಾಗ ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ದುಡಿಮೆಗೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗೋಲ್ಲ. ನಾವು ಆಯ್ಕೆ ಮಾಡ್ಕೊಂಡಿದ್ದೆ ಸರಿ ಇಲ್ಲ ಅಂದಾಗ ನಮ್ಮ ದುಡಿಮೆಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಆಯ್ಕೆ ಒಳ್ಳೆ ರೀತಿಯಿಂದ ಮಾಡ್ಕೊಳ್ಳಿ. ಹಸುಗಳನ್ನು ಒಳ್ಳೆ ರೀತಿಯಿಂದ ಪರಿಶೀಲನೆ ಮಾಡ್ಕೊಂಡು ಕೊಟ್ಟಿರ್ತೀವಿ. ನೀವು ಪರಿಶೀಲನೆ ಮಾಡ್ಕೊಳ್ಳಿ, ನಿಮಗೆ ಯಾವ ರೀತಿ ಬೇಕು ಹಸು. ಇನ್ನೂ ನಾನು ಬೇಕಾದರೆ 15 ದಿನ ಇಲ್ಲಿ ಪಂಜಾಬಲ್ಲಿ ಇರ್ತೀನಿ. ನಿಮಗೆ ಯಾವ ರೀತಿ ಬೇಕು ಹಸು, ಅದೇ ರೀತಿ ಹಸುವನ್ನು ನಾನು ಲೈವ್ ಮಾಡಿ ನಿಮ್ಮ ಮುಂದೆ ಹಸುಗಳನ್ನು ತೋರಿಸಿ ಆಲ್ಮೋಸ್ಟ್ 4 ರಿಂದ 5 ದಿನದೊಳಗೆ ನಿಮ್ಮ ಹಸುಗಳು ನಿಮ್ಮ ನೇರ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಬಹಳಷ್ಟು ನಾನು ನೋಡಿದ್ದೀನಿ. ಬಹಳ ಕಡೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಹಸುಗೆ ರೇಟ್ ಹೇಳ್ತಾ ಇದ್ದಾರೆ. ನೋಡಿ, ಆಯ್ಕೆ ಮಾಡೋಂಥ ಹಸುಗಳು ಯಾವ ರೀತಿ ಇದ್ದಾವೆ, ನೀವು ತೊಗೊಂಡೋಗಿರೋ ಹಸು ಇದೆ, ನಾವು ಕಳಿಸಿರೋ ಹಸುಗಳು ಯಾವ ರೀತಿ ಇದ್ದಾವೆ ಎಲ್ಲ ನಾನು ಪ್ರತಿದಿನ ಲೈವಲ್ಲಿ ಬರ್ತೀನಿ. ಎಲ್ಲರಿಗೂ ವಿಷಯ ತಿಳಿಸ್ತೀನಿ, ನೋಡ್ತೀರಾ, ಇಷ್ಟಪಡ್ತೀರಾ. ಸೊ ಹಾಗಾಗಿ ನಯಾಸ್ ಫಾರ್ಮಿಂಗ್ ಗೈಡ್ ಚಾನಲ್ ಇಷ್ಟು ಬೆಳೆಸಿದ್ದೀರಾ ನೀವು. ಹಾಗಾಗಿ ನಿಮ್ಮ ಕೃತಜ್ಞತೆಗಳು ತಲಿಸ್ತಾ ಇವತ್ತು ನಾನು ಮಾಡ್ತಿರೋ ಕೆಲಸಕ್ಕೆ ನನಗೆ ಪ್ರತಿಫಲ ಸಿಗ್ತಾಯಿದೆ ಅಂತ ಸಂತೋಷಪೂರ್ವಕವಾಗಿ ಹೇಳ್ತಾಯಿದ್ದೀನಿ. ದುಡಿಮೆ ಆಗ್ತಿದೆ ನಿಜ, ಒಳ್ಳೆ ದುಡಿಮೆ ಮಾಡ್ತಾಯಿದ್ದೀನಿ, ಆದರೆ ಈ ದುಡಿಮೆಯಲ್ಲೂ ಸಂತೋಷ ಪಡ್ತಾಯಿರೋ ಮನುಷ್ಯ ನಾನು. ಯಾವುದೇ ಕಾರಣಕ್ಕೂ ನಿಮ್ಮ ಹಸುಗಳಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ನಾನು ಬೇಕಾದರೆ ನಿಮಗೆ ಅದಕ್ಕೆ ನೇರವಾಗಿ ನಾನೇ ಜವಾಬ್ದಾರಾಗಿರ್ತೀನಿ. ನೀವು ಹಸು ತೊಗೊಂಡು ಹೋಗೋ ತನಕ ನಮ್ಮ ಜವಾಬ್ದಾರಿ ಭಾಳ ಇರುತ್ತೆ. ಮತ್ತು ನೀವು ತೊಗೊಂಡು ಹೋಗೋ ಸಮಯದಲ್ಲೂ ನಿಮಗೇನೇನು ಬೇಕು ಎಲ್ಲ ರೀತಿಯಾದ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. ಒಳ್ಳೆಯ ಹಸುಗಳನ್ನ ಆಯ್ಕೆ ಮಾಡಿ ನಿಮ್ಮ ಹೈನುಗಾರಿಕೆ ಒಳ್ಳೆಯ ರೀತಿಯಲ್ಲಿ. ಮತ್ತು ನಿಮಗೆ ಏನಾದರೂ ಅನುಮಾನ ಇದ್ದಾಗ, ಏನೋ ಸಮಸ್ಯೆ ಇತ್ತು, ಏನೋ ಅನುಮಾನ ಇತ್ತು, ಹಸುಗಳ ಬಗ್ಗೆ ಆಗಲಿ, ಡೈರಿ ಫಾರ್ಮ್ ಬಗ್ಗೆ ಆಗಲಿ, ಯಾವುದೇ ರೀತಿ ಅನುಮಾನ ಬಂದರೂ ನಾವು ಮತ್ತೆ ಪಂಜಾಬಿಂದ ಬಂದ ತಕ್ಷಣ ನಿಮ್ಮ ಡೈರಿ ಫಾರ್ಮಿಗೆ ಕರ್ನಾಟಕದ ಎಲ್ಲ ಭಾಗದಲ್ಲೂ ಓಡಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಇಷ್ಟು ಜನ ಬೆಳೆಸಿದ್ದೀರಾ, ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ. ನಾನು ನನ್ನಿಂದ ಎಷ್ಟು ಪ್ರಯತ್ನ ಆಗುತ್ತೆ ನಾನು ಮಾಡ್ತಾಯಿದ್ದೀನಿ. ತಾವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಇನ್ನೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನಿಮಗೆ ಇಷ್ಟಪಡುವಂಥ ಹಸು, ನೀವು ಆಯ್ಕೆ ಮಾಡುವಂಥ ಹಸು ಎಲ್ಲ ರೀತಿಯಿಂದನೂ ಪರೀಕ್ಷೆಗೆ ಒಳಪಡಿಸಿ, ತೊಟ್ಟಿಂದ ಹಿಡಿದು ತಾಯಿ ಬ್ಲಡ್ ಲೈನಿಂದ ಹಿಡಿದು ಮತ್ತು ಯಾವ ಲೆಕ್ಟೇಷನ್ನು ಹಸುಗಳಲ್ಲಿ ಯಾವುದೇ ಅದು ಸಮಸ್ಯೆ ಇದ್ದರೂ ಆ ಹಸುನ
ನಾವಿಲ್ಲೇ ಆಯ್ಕೆ ಮಾಡಲ್ಲ. ಸೊ ಹಾಗಾಗಿ ನಿಮಗೆ ಬಹಳಷ್ಟು ಹಸು ನಾನು ಕೊಟ್ಟಿದ್ದೀನಿ ಕರ್ನಾಟಕ ಭಾಗದಲ್ಲಿ. ಇವತ್ತು ನಾನು ಧೈರ್ಯದಿಂದ ಹೇಳ್ತೀನಿ, ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ಕರ್ನಾಟಕಕ್ಕೆ ಒಳ್ಳೆಯ ಹಸುಗಳನ್ನು ತಲುಪ್ತಿರುವಂಥ ನಾನೊಬ್ಬ ನಿಮ್ಮ ಒಂದು ಸ್ನೇಹಿತ ಒಳ್ಳೆಯ ಹಸುನ ತಲುಪಿಸುವಂಥ ಪ್ರಯತ್ನ ಪಡ್ತೀನಿ. ನಿಮ್ಮಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಬೇಡಿ. ಪಂಜಾಬಲ್ಲಿ ನಿಮ್ಮ ಸ್ನೇಹಿತ ಒಬ್ಬ ಇದ್ದಾನೆ. ನೀವು ಪಂಜಾಬ್ ಹರಿಯಾಣ ಯಾವುದೇ ಭಾಗದಲ್ಲಿ ಬಂದು ನನಗೆ ಭೇಟಿ ಮಾಡ್ಕೊಳ್ಳಿ. ಇಲ್ಲ ಬಲ್ಕಲ್ಲಿ ತೊಗೊಳ್ಳೋರಿದ್ರು ನನಗೆ ಭೇಟಿ ಮಾಡಿ. ನಾನು ಪಂಜಾಬಲ್ಲಿ ಸಿಗ್ತೀನಿ, ಇಲ್ಲ ಕರ್ನಾಟಕದಲ್ಲಿ ಸಿಗ್ತೀನಿ. ನೀವು ಬಲ್ಕಲ್ಲಿ ಬೇಕಂದ್ರೂ ಅದು ನಮ್ಮ ಜೊತೆಗೆ ಬೇಕಾದ್ರೆ ಬರ್ಬೋದು. ನಮ್ಮ ಜೊತೆಗೆ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹಸುಗಳನ್ನು ನಾನು ನೇರವಾಗಿ ನಿಮಗೆ ನಿಮ್ಮದೇ ದರದಲ್ಲಿ ಕೊಡಿಸೋ ಪ್ರಯತ್ನ ಪಡ್ತೀವಿ. ಬನ್ನಿ ಸ್ನೇಹಿತರೆ, ಯಾರಾದರೂ ಪಂಜಾಬಿಗೆ ಬರೋದಿದೆ ಬನ್ನಿ. ಮತ್ತು ಕರ್ನಾಟಕದಲ್ಲೇ ಹಸು ಬೇಕಂದ್ರೂ ಅಲ್ಲೂ ಸಿಗುತ್ತೆ. ಯಾವುದೇ ರೀತಿಯ ಇವತ್ತು ಚಿಂತೆ ಪಡೋ ಅವಶ್ಯಕತೆ ಇಲ್ಲ. 2,500 ಕಿಲೋಮೀಟ್ರಿಂದ ನಾವು ಹೋಗೋದು ಏನು ಎತ್ತ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆಯ ರೀತಿಯಿಂದ ನಿಮ್ಮ ಹಸುಗಳು ನಿಮ್ಮ ಮನೆಗೆ ಬಾಗಿಲಿಗೆ ಬರ್ತವೆ. ಆದರೆ ಅದರಲ್ಲಿ ತೊಗೊಳ್ಳುವಂಥ ಕೆಲವೊಂದು ಕ್ರಮ, ಪಂಜಾಬಲ್ಲಿಂದ ಹಸುಗಳು ಭಾಳ ತೊಗೊಂಡೋದ್ರು ಫೇಲ್ ಆಗಿದ್ದಾರೆ. ಯಾಕಂದರೆ ಅದರಲ್ಲಿ ಬರುವಾಗ ಹಸುಗಳನ್ನು ತೊಗೊಂಡುಕೊಳ್ಳೋ ಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಇರೋಲ್ಲ. ಸೊ ಹಾಗಾಗಿ ಫೇಲ್ಯೂರ್ ಆಗ್ತಾರೆ. ಸೊ ಯಾವುದೇ ಹಸು ಆಗಲಿ ನಿರ್ವಹಣೆ ಸರಿ ಇದ್ದಾಗ, ನಿಮ್ಮ ಒಂದು ಮಾಡ್ತಾ ಇರುವಂಥ ಕೆಲಸದಲ್ಲಿ ಶ್ರದ್ಧೆ ಇದ್ದಾಗ, ನೀವು ಮಾಡ್ತಾ ಇರೋ ಕೆಲಸದಲ್ಲಿ ನಿಮಗೆ ಅನುಭವ ಇದ್ದಾಗ ಯಾವುದೇ ಕಾರಣಕ್ಕೂ ಡೈರಿ ಫಾರ್ಮ್ ಫೇಲ್ ಆಗೋಲ್ಲ. ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ಒಳ್ಳೆ ಹಸು ಆಯ್ಕೆ ಮಾಡ್ಕೊಳ್ಳಿ. ತಾಯಿ ಬ್ಲಡ್ ಲೈನು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಾವು ಹಸು ತೊಗೊಳ್ಳುವಾಗ ಯಾವ ರೀತಿಯ ಹಸು ಆಯ್ಕೆ ಮಾಡಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇದು ನಾವು ಭಾಳ ಪೂರ್ತಿ ವಿಡಿಯೋ ನೋಡಿ, ಇವತ್ತು ನಮಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇವತ್ತು ನಾನು 0ಇಂದ ಸ್ಟಾರ್ಟ್ ಮಾಡಿದ್ದು ಡೈರಿ ಫಾರ್ಮು. ಎಡವಿ ಭಾಳ ಒದ್ದಾಟ ಮಾಡಿ ಏನೇನೋ ಮಾಡಿ ಲಾಸ್ಟಿಗೆ ಡೈರಿ ಫಾರ್ಮಲ್ಲಿ ಸಕ್ಸಸ್ಫುಲ್ ಕಂಡಿದ್ದೀನಿ. ನೀವು ಕಳ್ಕೊಳ್ಳೋದು ಬೇಡ. ಒಳ್ಳೆಯ ಹಸುನ ನಿಮಗೆ ಬೇಕಾದಷ್ಟು ನಿಮ್ಮ ಬಜೆಟಿಗೆ ತಲುಪುವಂಥದ್ದು. ಕೆಲವರಿಗೆ 2 ಲಕ್ಷ 3 ಲಕ್ಷದ ಹಸು ಕೇಳ್ತಿದ್ದಾರೆ, ಅವರಿಗೂ ಕೊಡ್ತಾಯಿದ್ದೀನಿ. ಕೆಲವರು 1,80,000 ಕೇಳ್ತಾರೆ, ಅವರಿಗೂ ಕೊಡ್ತಾಯಿದ್ದೀನಿ. ಆದರೆ ನಿಮಗೆ ಒಂದು ಒಳ್ಳೆ ಬ್ರೀಡ್ ಬೇಕಂದಾಗ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗತ್ತೆ. ಒಂದು ಹಸು ನಿಮ್ಮಲ್ಲಿ ಬಂದರೆ 2 ಹಸು 3 ಹಸು ತೊಗೊಳ್ಳೋದಕ್ಕಿಂತ ಒಳ್ಳೆ ಒಂದು ಹಸು ತೊಗೊಳ್ಳಿ. ಅಲ್ಲಿಂದ ಬೆಳೆಸ್ಕೊಂಡು ಹೋಗಿ ನಿಮ್ಮ ಡೈರಿ ಫಾರ್ಮ್ ಸಕ್ಸಸ್ ಕಡೆ ತೊಗೊಂಡು ಹೋಗ್ಬೋದು. ಇವತ್ತು ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರೋದೇನೆಂದರೆ, ಆಯ್ಕೆ ಮಾಡುವಾಗ ಒಳ್ಳೆ ಹಸುನ ಆಯ್ಕೆ ಮಾಡಿ. ನಿಮ್ಮ ಒಂದು ಡೈರಿ ಫಾರ್ಮ್ ಇವತ್ತು ಏನು ಸಣ್ಣದಾಗಿ ಶುರು ಮಾಡ್ತೀರೋ ಅದು ಬಹಳ ಎತ್ತರಕ್ಕೆ ಬೆಳೆಸೋ ಒಂದು ನಿಮ್ಮ ಬಯಕೆ ಅನ್ನೋದು ಇದ್ದರೆ ಸ್ನೇಹಿತರೆ, ನಮ್ಮ ಕುಟುಂಬದ ಜೊತೆಗೆ ಸೇರಿ. ನಾವು ನಿಮ್ಮ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಅನ್ನೋ ಚಾನಲ್, ನಮ್ಮ ಜೊತೆಗೆ ಬಹಳಷ್ಟು ಜನ ಇದ್ದಾರೆ ನೋಡಿ. ಕರ್ನಾಟಕದಿಂದ ಭಾಳ ಜನ ಬರ್ತಾರೆ ನಮ್ಮ ಜೊತೆಗೆ. ಎಲ್ಲರಿಗೂ ಆದಷ್ಟು ಗೈಡ್ ಮಾಡ್ತೀವಿ. ಸರ್ ಇಲ್ಲೇ ಬಂದು ತೊಗೊಳ್ತೀನಿ ಅಂದರೆ ಇಲ್ಲೂ ಬಂದ್ವಿ, ಮೋಸ್ಟ್ ವೆಲ್ಕಮ್. ಇಲ್ಲೂ ನಾನು ಇರ್ತೀನಿ. ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾದ ಹಸುಗಳನ್ನ ಆಯ್ಕೆ ಮಾಡ್ತೀನಿ. ನಿನ್ನೆ ಮಾರ್ಕೆಟಿಗೆ ಹೋಗಿದ್ವಿ, ಮಾರ್ಕೆಟಲ್ಲೂ ಹಸು ಪರ್ಚೇಸ್ ಮಾಡಿದ್ವಿ. ರೈತರ ಮನೆಯಿಂದ ಪರ್ಚೇಸ್ ಮಾಡ್ತೀವಿ. ಎಲ್ಲಿ ಒಳ್ಳೆ ಹಸು ಸಿಕ್ತು ಎಲ್ಲ ಕಡೆಯಿಂದನೂ ಪರ್ಚೇಸ್ ಮಾಡಿ ತಮಗೆ ತಲುಪಿಸುವಂಥ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ನಾವು ಮಾಡ್ತಾಯಿರೋ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಭಾಳ ಮುಖ್ಯ ಸ್ನೇಹಿತರೆ. ಕರ್ನಾಟಕದಲ್ಲಿ ಇಷ್ಟು ಪ್ರೀತಿ ಸಿಗ್ತಾಯಿದೆ. ಹಾಗಾಗಿ ನಿಮಗೆ ಇನ್ನೊಂದ್ಸಲಿ ಧನ್ಯವಾದಗಳು ಹೇಳ್ತಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನು ಅನಿಸುತ್ತೆ, ಒಳ್ಳೇದು ಮಾಡ್ತಿದ್ದೀವೋ ಕೆಟ್ಟದ್ದು ಮಾಡ್ತಿದ್ದೀವೋ ಏನಂದರೂ ನಿಮ್ಮ ಕಾಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಯಾಕಂದರೆ ನೀವು ತಿಳಿಸೋ ಕಾಮೆಂಟ್ಸು 4 ಜನರಿಗೆ ಹೆಲ್ಪ್ ಆಗುತ್ತೆ. ಈ ಮನುಷ್ಯ ಮಾಡ್ತಾರೋ ಕೆಲಸ ಚೆನ್ನಾಗಿದೆಯಾ, ಒಳ್ಳೇದಿದೆಯಾ, ಅಥವಾ ಏನಾದರೂ ಬೇರೆ ಥರ ಏನು ಇದಿದೆಯಾ ಅನ್ನೋದನ್ನು ನೀವು ನೇರವಾಗಿ ನನ್ನ ಜೊತೆಗೆ, ನಾನು ಲೈವಲ್ಲಿ ಪ್ರತಿದಿನ 7:30 ಲೈವ್ ಮಾಡ್ತೀನಿ. ನೀವು ಲೈವಲ್ಲಿ ಸೇರಿ, ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಅವ್ರಿಗೆ ಲೈವಿಗೆ ಬರ್ತೀನಿ. ಲೈವಿಗೆ ಬಂದು ನಿಮ್ಮ ಹೆಸರು ಹೇಳಿ, ನಿಮ್ಮ ಚಾನಲ್ಲು ನಿಮ್ಮ ಹೆಸರು ಹೇಳಿ, ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡುವಂಥ ಪ್ರಶ್ನೆ ನಾವು ಮಾಡ್ತೀವಿ ಸ್ನೇಹಿತರೆ. ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ನಿಮ್ಮ ಪ್ರೀತಿ ಸಹಕಾರ. ಯಾರಿಂದನೂ ಏನು ಬಯಸ್ತಾ ಇಲ್ಲ. ನಾನು ಮಾಡುವಂಥ ಕೆಲಸ ನಾನು ಎಷ್ಟಾಗತ್ತೆ ಅಷ್ಟು ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಇದು ನಿಮ್ಮ ಕರ್ನಾಟಕದ ಜನತೆಗೆ ಬಹಳಷ್ಟು ಜನ ನಾನು ನೋಡಿದಿರೋ ಗೊತ್ತಿದೆ. ಯಾರು ಬರ್ತೀನಂದರೂ ಮೋಸ್ಟ್ ವೆಲ್ಕಮ್. ಎಲ್ಲರಿಗೂ ಕರ್ಕೊಂಬರ್ತೀನಿ, ಎಲ್ಲರಿಗೂ ತೋರಿಸ್ತೀನಿ, ಎಲ್ಲ ರೀತಿಯಿಂದಲೂ ಮಾಹಿತಿ ಕೊಡ್ತೀನಿ. ನನಗೆ ಅದರಿಂದ ತೃಪ್ತಿ ಸಿಗುತ್ತೆ ಸ್ನೇಹಿತರೆ. ಆ ತೃಪ್ತಿಯಿಂದ ಬದುಕ್ತಾಯಿದ್ದೀನಿ. ತಾವು ಬರಬೇಕು ಅಂತ ಆಸೆ ಇದ್ದವರು ನನ್ನ ಜೊತೆಗೆ ಬರ್ಬೋದು. ಇಲ್ಲ ಅಲ್ಲೇ ಬೇಕು ಹಸು ಬೇಕು ಅಂದರೆ ಅಲ್ಲಿ ಮಾಡ್ಬೋದು. ಇಲ್ಲ ಬುಕ್ ಮಾಡ್ತೀನಿ ಸರ್ ನಾನು ಹಸು ಅಂದರೆ ಬುಕ್ ಮಾಡಿ ಒಳ್ಳೆಯ ರೀತಿಯಾದ ಹಸುಗಳನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ನೀವು ಹಸುಗಳನ್ನು ಆಯ್ಕೆ ಮಾಡಿ ನಿಮ್ಮ ಡೈರಿ ಫಾರ್ಮ್ನ ಸಕ್ಸಸ್ ಕಡೆ ತೊಗೊಂಡೋಗಿ. ಮತ್ತು ನಿಮ್ಮ ಏನೋ ಸಮಸ್ಯೆ ಇದ್ದಾಗ ನೇರವಾಗಿ ನಾನು 7:30 ಲೈವ್ ಬರ್ತೀನಿ. ನೇರವಾಗಿ ನಿಮಗೆ ಏನೇ ಸಮಸ್ಯೆ ಇದ್ದರೂ ನನಗೆ ತಿಳಿಸ್ಬೋದು ಸ್ನೇಹಿತರೆ. ಓಕೆ, ಧನ್ಯವಾದಗಳು.